ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಹುರುಳಿಕಾಳಿನ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಹುರುಳಿಕಾಳು ಪಲ್ಯ ಮಾಡ್ತಾರಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ರೊಟ್ಟಿ ಜೊತೆ ಇದು ಸೂಪರದ ಕಾಂಬಿನೇಷನ್ ನೋಡಿರಿ. ಚಪಾತಿ ಕೂಡ ಇದು ಸೂಪರ್ ಆಗಿರ್ತೈತಿ. ನೀವು ಕೂಡ ನಾ ಯಾವ ರೀತಿ ಮಾಡೋಣ ಆ ರೀತಿ ಒಮ್ಮೆ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದಾಗ ಈ ಒಂದು ರೆಸಿಪಿನ ನೀವು ಕೂಡ ನೋಡಿ ಟ್ರೈ ಮಾಡಿ ನೋಡಿರಿ. ಇವಾಗ ಹುರುಳಿಕಾಳಿನ ಪಲ್ಯ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ. ಮೊದಲೇಕ ಒಂದು ಕಪ್ ನಾನು ಹುರುಳಿಕಾಳನ್ನು ಕುಕ್ಕರ್ನಾಗ ಬೇಯಿಸ್ಕೊಂಡು 3 ಸಿಟಿ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ನೋಡಿರಿ. 1 ಕಪ್ ತೊಗೊಂಡಿದ್ದು ನಾನು ಹುರುಳಿಕಾಳನ್ನು 1 ಕಪ್ ತೊಗೊಂಡಿದ್ನಿ. ತೊಗೊಂಡು ಅದನ್ನು ನೀಟಾಗಿ ತೊಳೆದು ಒಂದು 3 ಸಿಟಿ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡೆ ನೋಡ್ರಿ. ಈಗ ಹುರುಳಿಕಾಳನ್ನು ನೀಟಾಗಿ ಕುದ್ದಾವೆ ನೋಡ್ರಿ. ಈಗ ತೋರ್ಸಾಕೊಂತೇನಲ್ಲ, ಈಗ ನೀಟಾಗಿ ಇವು ಚಲೋ ತಂಗೆ ಕುದ್ದಾವ್ರಿ. ಇವಾಗ 3 ಸಿಟಿ ಮಾಡಿಸ್ಕೊಂಡಿದ್ನಿ ನಾನು. ಇವಾಗ ಈ ಒಂದು ಹುರುಳಿಕಾಳಿಗೆ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ್ರಿ. ಈಗ ಕುಕ್ಕರ್ ಮಾಡಿಸ್ಕೊಂಡಿದ್ದೆ ಆಯ್ತು. ಇವಾಗ ಚಲೋ ತಂಗೂ ಕೂಡ ಕುದ್ದಾವ ಇವು. ಹೀಗಾಗಿ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ್ರಿ. ಇವಾಗ ಈ ಗ್ಯಾಸಿನ ಮೇಲೆ ಒಂದು ಬಾಳಿಗೆನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಬಿಡೋಣ್ರಿ. ಇವಾಗ ಒಂದು 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡು ನೋಡಿರಿ. ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ. ಇವಾಗ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು ನೋಡಿರಿ. ಸಾಸಿವೆ ಎಣ್ಣೆ ಒಳಗೆ ಚಟಪಟ ಅಂತ ಸಿಡಿದ ನಂತರ ಒಂದು ಅರ್ಧ ಚಮಚ ಜೀರಿಗೆ ಹಾಕಿದ್ದು ನೋಡಿರಿ. ಜೀರಿಗೆನೂ ಕೂಡ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗ್ಬೇಕ್ರಿ. ಅವು ಸಾಸಿವೆ ಜೀರಿಗೆ ನೀಟಾಗಿ ಒಗ್ಗರಣೆ ಒಳಗೆ ಈ ರೀತಿ ಫ್ರೈ ಆಗೋದ್ರಿಂದ ಪಲ್ಯ ರುಚಿಯಾಗಿ ಬರ್ತೈತ್ರಿ ಅದು. ಈಗ ಸಾಸಿವೆ ಜೀರಿಗೆ ನೀಟಾಗಿ ಫ್ರೈ ಆದ ನೋಡಿರಿ ಎಣ್ಣೆ ಒಳಗೆ. ಈಗ ಕರಿಬೇವು ಹಾಕ್ಕೊಂಬಿಡ್ರಿ. ಒಂದೇ ಸಲ ಕರಿಬೇವನ್ನು ಕೂಡ ಹಾಕ್ಕೊಂಡು ನೋಡಿರಿ. ಅದು ಕೂಡ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೊಬೇಕಾಕೈತೆ ನೋಡ್ರಿ ನಾವು. ಅದಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ನೋಡಿರಿ. ಈಗ ಬೆಳ್ಳುಳ್ಳಿನೂ ಕೂಡ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡೋಣ್ರಿ. ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದು ನಾನು. ಈಗ ನೀಟಾಗಿ ಸಣ್ಣ ನೂರಾಗ ಇದನ್ನ ಫ್ರೈ ಮಾಡ್ಕೊಂಬಿಡೋಣ್ರಿ. ಇವಾಗ ನೋಡಿರಿ ಫ್ರೈ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ನೀಟಾಗಿ ಎಣ್ಣೆ ಒಳಗೆ ಇಷ್ಟು ಫ್ರೈ ಮಾಡ್ಕೊಂಬಿಟ್ರೆ ಸಾಕ್ರಿ. ಆದಷ್ಟು ಸಣ್ಣ ನೂರಾಗಿ ಇದನ್ನ ಪಲ್ಯ ಮಾಡ್ಬೇಕಾಗೈತೆ ನೋಡಿರಿ. ಜೋರು ನೂರಾಗಿಟ್ರೆ ಹೊತ್ತೋಗೋ ಚಾನ್ಸಸ್ ಇರ್ತೈತಿ. ಇವಾಗ ಒಂದು ಗಡ್ಡೆ ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡ್ರಿ. ನನಗೆ ಉಳ್ಳಾಗಡ್ಡಿ ಹಾಕಿದ್ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ನೀಗ. ಉಪ್ಪನ್ನು ಹಾಕೋದ್ಲೇ ನೀಟಾಗಿ ಒಮ್ಮೆ ಇದನ್ನ ಫ್ರೈ ಮಾಡ್ಕೊಂಬಿಡೋಣ. ಉಪ್ಪನ್ನು ಹಾಕಿದ್ರಿಂದ ಉಳ್ಳಾಗಡ್ಡಿ ಲಘುನ ಫ್ರೈ ಆಕೈತೆ ನೋಡ್ರಿ. ಲಘುನ ಸಾಫ್ಟ್ ಆಕೈತೆ ಅದು. ಈಗ ಒಂದು ಮಿಕ್ಸ್ ಮಾಡಿದ್ಮೇಲೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ನಾನು ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ನಿ. ಅದನ್ನ ಹಾಕ್ಕೊಂಡು ನೋಡ್ರಿ. ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಮೆಣ್ಸಿನ್ಕಾಯಿನ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಒಳಗೆ ನೀಟಾಗಿ ಇದನ್ನ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ನಿ. ಈಗ ಅದನ್ನ ಹಾಕ್ಕೊಂಡು ಅದನ್ನು ಕೂಡ ಈಗ ಎಣ್ಣೆ ಒಳಗೆ ಚಲೋ ತಂಗನ ಫ್ರೈ ಮಾಡ್ಕೋಬೇಕು. ಎಷ್ಟು ಚಲೋ ತಂಗ ಫ್ರೈ ಮಾಡ್ತೀವಲ್ಲ ಅಷ್ಟು ರುಚಿಯಾಗಿ ಬರ್ತೈತೆ ರೀ ಇದು ಪಲ್ಯ. ಇವಾಗ ನೋಡಿರಿ ಒಂದು ಟೊಮೆಟೊನ ಹಾಕ್ಕೊಂಡೆ. ಈ ಟೊಮೆಟೊನ ಹಾಕಿದ ಮೇಲೆ ಚಲೋ ತಂಗ ಈಗ ಫ್ರೈ ಮಾಡ್ಕೊಂಬಿಡೋಣ. ಸಾಫ್ಟ್ ಆಗ್ಬೇಕ್ರಿ ಅದು ಟೊಮೆಟೊನು. ಅಲ್ಲಿ ತನಕನೂ ಇದನ್ನ ಫ್ರೈ ಮಾಡ್ಕೊಂಬಿಡೋಣ. ಟೊಮೆಟೊನ ಹಾಕಿದ ಮೇಲೆ ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ ಟೊಮೆಟೊ ಅನ್ನೋದು. ಅಲ್ಲಿ ತನಕನೂ ಫ್ರೈ ಮಾಡ್ಕೊಂಬಿಡೋಣ. ಇವಾಗ ನೋಡಿರಿ ಚಲೋ ತಂಗ ಫ್ರೈ ಮಾಡ್ಕೊಂಡಿದ್ದ ಆಯ್ತು. ಅವಾಗ ಇಷ್ಟು ಇಲ್ಲಿ ತನಕನೂ ನಾವು ಫ್ರೈ ಮಾಡ್ಕೋಬೇಕಾಕೈತಿ. ಇವಾಗ ಒಂದು 1/4 ಚಮಚ ಅರಿಶಿನ ಹಾಕ್ಕೊಂಬಿಡೋಣ್ರಿ ಕಲರಿಗೆ. ಇವಾಗ ಒಂದು 1/4 ಚಮಚ ಗರಂ ಮಸಾಲ ಹಾಕ್ಕೊಂಡ್ರಿ. ಈಗ 2 ಹಾಕಿದ್ಮೇಲೆ ನೀಟಾಗಿ ಹಸಿ ಸ್ಮೆಲ್ ಹೋಗ್ಬೇಕದು. ಅಲ್ಲಿ ತನಕನೂ ಫ್ರೈ ಮಾಡ್ಕೊಂಬಿಡೋಣ್ರಿ. ಗರಂ ಮಸಾಲ ಮತ್ತು ಅರಿಶಿನ ಹಾಕಿದ ಮೇಲೆ ಚಲೋ ಹೊತ್ತಂಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈ ರೀತಿ ಚಲೋ ಹೊತ್ತಂಗೆ ಒಗ್ಗರಣೆ ಎಷ್ಟು ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊತೀವಲ್ಲ ಅಷ್ಟು ಚಲೋ ಹೊತ್ತಂಗನ ಪಲ್ಯ ಬರ್ತೈತ್ರಿ ಅದು. ಈಗ ನೋಡಿ ಒಗ್ಗರಣೆ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಂಡಿದ್ದು ಆಯ್ತು. ಇವಾಗ ನಾನು ಕಟ್ ಹಾಕ್ಕೊತೇನೆ ನೋಡಿರಿ. ಸ್ವಲ್ಪ ಕಟ್ಟಿತ್ತದು. ಕಟ್ ಹಾಕ್ಕೊಂಡಾಗಿದೆ. ಹುರುಳಿಕಾಳನ್ನ ಕಟ್ ಹಾಕ್ಕೊಂಡು ನಾನು ಈಗ ಕಟ್ ಹಾಕಿದ್ಮ್ಯಾಗ ಒಂದು ಕುದಿಸ್ಕೊಂಬಿಡೋಣ್ರಿ. ಇದನ್ನ ಮೀಡಿಯಮ್ ಉರಿಯಾಗ ಬೇಕಾದ್ರೆ ಈಗ ಕುದಿಸ್ಕೋಬೋದ್ರಿ ನಾವು. ಒಗ್ಗರಣೆ ಮಾಡಬೇಕಾದ್ರೆ ಸಣ್ಣ ನೂರಾಗಿ ಇಟ್ಟಿದ್ದು ನಾನು. ಈಗ ಇದನ್ನ ಕಟ್ ಹಾಕಿದ ಮೇಲೆ ಮೀಡಿಯಮ್ ಉರಿಯಾಗಿಟ್ಟು ಇದನ್ನ ಕುದಿಸಾಕೊಂತೇನೆ ನೋಡಿರಿ. ಈಗ ನೋಡಿರಿ ಒಂದು ಕುದೀತಿ. ಈಗ ಒಂದು ಕುದ್ದ ಮೇಲೆ ನಾವು ಉಳಿದಂತಹ ಹುರುಳಿಕಾಳನ್ನ ಹಾಕ್ಕೊಂಬಿಡೋಣ್ರಿ. ಇವಾಗ ಒಂದು ಬಟ್ಲು ಹುರುಳಿಕಾಳನ್ನ ಹಾಕ್ಕೊಂಡು ನೋಡ್ರಿ. ಕುದಿಸಿದಂಥ ಹುರುಳಿಕಾಳಿವು. ಈಗ ಹುರುಳಿಕಾಳು ಹಾಕಿದ ಮ್ಯಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇವಾಗ ಒಗ್ಗರಣೆ ಜೊತೆ ಹುರುಳಿಕಾಳು ನೀಟಾಗಿ ಮಿಕ್ಸ್ ಆಗ್ಬೇಕ್ರಿ ಅದು. ಈಗ ನೋಡಿರಿ ಮಿಕ್ಸ್ ಮಾಡ್ಕೊಂಡಿದ್ದ ಆಯ್ತು. ಇವಾಗ ಇಷ್ಟು ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಂಬಿಡ್ಬೇಕ್ರಿ. ಇದನ್ನ ಎಷ್ಟು ಚಲೋ ತಂಗ ಕುದಿಸ್ತೀವಲ್ಲ ಅಷ್ಟು ಚಲೋ ತಂಗ ಪಲ್ಯ ರೆಡಿಯಾಗಿ ಬರ್ತೈತ್ರಿ ಅದು. ಈಗ ಮೀಡಿಯಮ್ ಉರಿಯಾಗ ನಾ ಇದನ್ನ ರೆಡಿ ಮಾಡ್ಕೊಕೊಂತೇನೆ. ಈಗ ಆಯ್ತು ನೋಡಿರಿ. ಈ ಕುದಿ ಹಾಕೊಂಡೈತಿ. ಈಗ ರೆಡಿ ಆಯ್ತು ನೋಡಿರಿ ಹುರುಳಿಕಾಳಿನ ಪಲ್ಯ.
ಇಷ್ಟು ಬಂದೈತೆ ನೋಡಿರಿ. ಇವಾಗ ಇಷ್ಟು ರೆಡಿ ಆಯ್ತು. ಇವಾಗ ನೀರು ಅನ್ನಿಸ್ತೈತೆ, ಅದು ಸ್ವಲ್ಪ ಆರಿದ ಮೇಲೆ ಇದು ಡ್ರೈ ಆಕೈತೆ ರೀ. ಇವಾಗ ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇದನ್ನ ಒಂದು ಮಿಕ್ಸ್ ಮಾಡ್ಕೊಂಬಿಟ್ರೆ ಹುರುಳಿ ಕಾಳಿನ ಪಲ್ಯ ರೊಟ್ಟಿ ಜೊತೆ ತಿನ್ನೋಕೆ ರೆಡಿ ಆಯ್ತು ನೋಡಿರಿ. ಇವಾಗ ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿ ಆಕೈತೆ. ಇದನ್ನ ಮಡಕೆ ಒಳಸಿ ಕೂಡ ಮಾಡ್ಕೊಬೋದು. ಈಗ ಹಂಗೆ ಕಾಳು ಒಣ ಕಾಳನ್ನು ಈ ರೀತಿ ಕುದಿಸ್ಕೊಂಡು ಮಾಡ್ಕೊಬೋದು ನೋಡಿರಿ. ಇವಾಗ ಹುರುಳಿ ಕಾಳಿನ ಪಲ್ಯ ರೆಡಿ ಆಯ್ತು ನೋಡಿರಿ. ಈ ಒಂದು ರೆಸಿಪಿ ನಿಮ್ಮ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಈ ರೀತಿ ಬಂದೈತೆ ನೋಡಿರಿ ಹುರುಳಿ ಕಾಳಿನ ಪಲ್ಯ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರೊಟ್ಟಿ ಜೊತೆ ಇದ್ರ ಒಂದು ರುಚಿ ನೋಡಿರಿ, ಅಷ್ಟು ಟೇಸ್ಟಿಯಾಗಿ ಬಂದೈತಿ ಇವಾಗದು. ಮತ್ತು ನನ್ನದೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.